ರಾಜ್ಯ ಬಿಜೆಪಿಯಲ್ಲಿ ಒಂದ್ ಕಡೆ ಜನಾರ್ದನ ರೆಡ್ಡಿ ಶ್ರೀರಾಮುಲು ಅವರ ಬಡದಾಟ ಬಹಿರಂಗವಾಗೋಯಿತು. ಎಲ್ಲವೂ ಸರಿ ಆಯ್ತಾ ಅದಾದ ಬಳಿಕ ಬಿಜೆಪಿಯಲ್ಲಿ ಅಂತ ನೀವು ಕೇಳಿದ್ರೆ ಇಲ್ಲ, ಮನೆಯೊಂದು ಮೂರು ಬಾಗಿಲು ಹಾಗೆ ಇದೆ. ಬಣ ಬಡಿದಾಟ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಎಷ್ಟೇ ಟೀಮ್ ಆಗ್ತಾ ಇದೆ ಅಂದ್ರೆ ದಿನಕ್ಕೊಂದೊಂದು ರೀತಿಯ ಟೀಮ್ಗಳು ಬಿಜೆಪಿ ಪಾಳಿದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಎರಡು ಬಣಗಳ ನಡುವೆ ಸಂಧಾನಕ್ಕೆ ಈಗ ಸ್ವತಃ ಹೈಕಮಾಂಡ್ ಎಂಟ್ರಿ ಆಗುತ್ತಂತೆ. ಯತ್ನಾಳ್ ವಿಜಯೇಂದ್ರ ಒಟ್ಟಿಗೆ ಕೂರಿಸಿ ಸಂಧಾನಕ್ಕೆ ವರಿಷ್ಠರು ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ಕಾರಣ ಇದು ಮೊದಲ ಪ್ರಯತ್ನನ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅಲ್ಲ, ಬಹುತೇಕ ಸಲ ಹೈಕಮಾಂಡ್ ಈ ವೈಮನಸ್ಸಿಗೆ ಮದ್ದು ಅರಿಯೋದಕ್ಕೆ ಮುಂದಾದಾಗ್ಲೆಲ್ಲ ಅಲ್ಲಿ ಓಕೆ ಸರ್ ನಾವು ಬಹಿರಂಗ ಹೇಳಿಕೆ ಕೊಡಲ್ಲ ಅಂತ ಹೇಳಿ ಬಂದಂತಹ ಯತ್ನಾಳ್ ಅವರು ವಾಪಸ್ ತಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಂತೆ ಫುಲ್ ಆಕ್ಟಿವ್ ಆಗ್ಬಿಡ್ತಾರೆ. ಮತ್ತೆ ಬಹಿರಂಗ ಹೇಳಿಕೆಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ರೆಬಲ್ ಟೀಮ್ ಅನ್ನ ತನ್ನಿಸೋದಕ್ಕೆ ವರಿಷ್ಠರಿಗೆ ಸಾಧ್ಯನಾ ಗೊತ್ತಿಲ್ಲ. ಇದೆಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ. ಪಕ್ಷದಲ್ಲಿ ನಡೀತಿರ್ತಕ್ಕಂಥ ವಿದ್ಯಮಾನಗಳು ಪಕ್ಷದ ಬೆಳವಣಿಗೆಗೆ ಪೂರಕವಲ್ಲ ಅನ್ನುವಂಥದ್ದು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನನ್ನ ಭಾವನೆ. ಸಾಧ್ಯವಾದಷ್ಟು ಬೇಗನೆ ರಾಷ್ಟ್ರೀಯ ವರಿಷ್ಠ ಮಂಡಳಿ ಎರಡೂ ಬಣಗಳನ್ನು ಕೂಡಿಸಿ ಒಂದು ಸಂಧಾನವನ್ನು ಏರ್ಪಡಿಸಿ, ಈ ಸರ್ಕಾರದಲ್ಲಿ ಸಾಕಷ್ಟು ಲೋಪದೋಷಗಳಿವೆ, ಯಶಸ್ವಿಯಾಗಿ ಅವುಗಳ ಬಗ್ಗೆ ಗಮನ ಸೆಳೆದು ಸರ್ಕಾರದ ವೈಫಲ್ಯತೆಯನ್ನು ಜನರ ಬಂದು ಇಡಲಿಕ್ಕೆ ಪಕ್ಷ ಒಗ್ಗಟ್ಟಾಗಿ ಕೆಲಸ ಮಾಡೋದು ಒಳಿತು ಅನ್ನೋದು ನನ್ನ ಭಾವನೆ. ಇತ್ತೀಚಿನ ದಿನಮಾನಗಳಲ್ಲಿ ಪಕ್ಷದಲ್ಲಿ ನಡೀತಿರ್ತಕ್ಕಂಥ ವಿದ್ಯಮಾನಗಳು ಪಕ್ಷದ ಬೆಳವಣಿಗೆಗೆ ಪೂರಕವಲ್ಲ ಅನ್ನುವಂಥದ್ದು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನನ್ನ ಭಾವನೆ. ಸಾಧ್ಯವಾದಷ್ಟು ಬೇಗನೆ ರಾಷ್ಟ್ರೀಯ ವರಿಷ್ಠ ಮಂಡಳಿ ಎರಡೂ ಬಣಗಳನ್ನು ಕೂಡಿಸಿ ಒಂದು ಸಂಧಾನವನ್ನು ಏರ್ಪಡಿಸಿ, ಈ ಸರ್ಕಾರದಲ್ಲಿ ಸಾಕಷ್ಟು ಲೋಪದೋಷಗಳಿವೆ, ಯಶಸ್ವಿಯಾಗಿ ಅವುಗಳ ಬಗ್ಗೆ ಗಮನ ಸೆಳೆದು ಸರ್ಕಾರದ ವೈಫಲ್ಯತೆಯನ್ನು ಜನರ ಬಂದು ಇಡಲಿಕ್ಕೆ ಪಕ್ಷ ಒಗ್ಗಟ್ಟಾಗಿ ಕೆಲಸ ಮಾಡೋದು ಒಳಿತು ಅನ್ನೋದು ನನ್ನ ಭಾವನೆ. ರಾಜ್ಯ ಬಿಜೆಪಿಯಲ್ಲಿ ಒಂದ್ ಕಡೆ ಜನಾರ್ದನ ರೆಡ್ಡಿ ಶ್ರೀರಾಮುಲು ಅವರ ಬಡದಾಟ ಬಹಿರಂಗವಾಗೋಯಿತು. ಎಲ್ಲವೂ ಸರಿ ಆಯ್ತಾ ಅದಾದ ಬಳಿಕ ಬಿಜೆಪಿಯಲ್ಲಿ ಅಂತ ನೀವು ಕೇಳಿದ್ರೆ ಇಲ್ಲ, ಮನೆಯೊಂದು ಮೂರು ಬಾಗಿಲು ಹಾಗೆ ಇದೆ. ಬಣ ಬಡಿದಾಟ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಎಷ್ಟೇ ಟೀಮ್ ಆಗ್ತಾ ಇದೆ ಅಂದ್ರೆ ದಿನಕ್ಕೊಂದೊಂದು ರೀತಿಯ ಟೀಮ್ಗಳು ಬಿಜೆಪಿ ಪಾಳಿದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಎರಡು ಬಣಗಳ ನಡುವೆ ಸಂಧಾನಕ್ಕೆ ಈಗ ಸ್ವತಃ ಹೈಕಮಾಂಡ್ ಎಂಟ್ರಿ ಆಗುತ್ತಂತೆ. ಯತ್ನಾಳ್ ವಿಜಯೇಂದ್ರ ಒಟ್ಟಿಗೆ ಕೂರಿಸಿ ಸಂಧಾನಕ್ಕೆ ವರಿಷ್ಠರು ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ಕಾರಣ ಇದು ಮೊದಲ ಪ್ರಯತ್ನನ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅಲ್ಲ, ಬಹುತೇಕ ಸಲ ಹೈಕಮಾಂಡ್ ಈ ವೈಮನಸ್ಸಿಗೆ ಮದ್ದು ಅರಿಯೋದಕ್ಕೆ ಮುಂದಾದಾಗ್ಲೆಲ್ಲ ಅಲ್ಲಿ ಓಕೆ ಸರ್ ನಾವು ಬಹಿರಂಗ ಹೇಳಿಕೆ ಕೊಡಲ್ಲ ಅಂತ ಹೇಳಿ ಬಂದಂತಹ ಯತ್ನಾಳ್ ಅವರು ವಾಪಸ್ ತಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಂತೆ ಫುಲ್ ಆಕ್ಟಿವ್ ಆಗ್ಬಿಡ್ತಾರೆ. ಮತ್ತೆ ಬಹಿರಂಗ ಹೇಳಿಕೆಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ರೆಬಲ್ ಟೀಮ್ ಅನ್ನ ತನ್ನಿಸೋದಕ್ಕೆ ವರಿಷ್ಠರಿಗೆ ಸಾಧ್ಯನಾ ಗೊತ್ತಿಲ್ಲ. ಇದೆಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ. ಪಕ್ಷದಲ್ಲಿ ನಡೀತಿರ್ತಕ್ಕಂಥ ವಿದ್ಯಮಾನಗಳು ಪಕ್ಷದ ಬೆಳವಣಿಗೆಗೆ ಪೂರಕವಲ್ಲ ಅನ್ನುವಂಥದ್ದು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನನ್ನ ಭಾವನೆ. ಸಾಧ್ಯವಾದಷ್ಟು ಬೇಗನೆ ರಾಷ್ಟ್ರೀಯ ವರಿಷ್ಠ ಮಂಡಳಿ ಎರಡೂ ಬಣಗಳನ್ನು ಕೂಡಿಸಿ ಒಂದು ಸಂಧಾನವನ್ನು ಏರ್ಪಡಿಸಿ, ಈ ಸರ್ಕಾರದಲ್ಲಿ ಸಾಕಷ್ಟು ಲೋಪದೋಷಗಳಿವೆ, ಯಶಸ್ವಿಯಾಗಿ ಅವುಗಳ ಬಗ್ಗೆ ಗಮನ ಸೆಳೆದು ಸರ್ಕಾರದ ವೈಫಲ್ಯತೆಯನ್ನು ಜನರ ಬಂದು ಇಡಲಿಕ್ಕೆ ಪಕ್ಷ ಒಗ್ಗಟ್ಟಾಗಿ ಕೆಲಸ ಮಾಡೋದು ಒಳಿತು ಅನ್ನೋದು ನನ್ನ ಭಾವನೆ. ಇತ್ತೀಚಿನ ದಿನಮಾನಗಳಲ್ಲಿ ಪಕ್ಷದಲ್ಲಿ ನಡೀತಿರ್ತಕ್ಕಂಥ ವಿದ್ಯಮಾನಗಳು ಪಕ್ಷದ ಬೆಳವಣಿಗೆಗೆ ಪೂರಕವಲ್ಲ ಅನ್ನುವಂಥದ್ದು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನನ್ನ ಭಾವನೆ. ಸಾಧ್ಯವಾದಷ್ಟು ಬೇಗನೆ ರಾಷ್ಟ್ರೀಯ ವರಿಷ್ಠ ಮಂಡಳಿ ಎರಡೂ ಬಣಗಳನ್ನು ಕೂಡಿಸಿ ಒಂದು ಸಂಧಾನವನ್ನು ಏರ್ಪಡಿಸಿ, ಈ ಸರ್ಕಾರದಲ್ಲಿ ಸಾಕಷ್ಟು ಲೋಪದೋಷಗಳಿವೆ, ಯಶಸ್ವಿಯಾಗಿ ಅವುಗಳ ಬಗ್ಗೆ ಗಮನ ಸೆಳೆದು ಸರ್ಕಾರದ ವೈಫಲ್ಯತೆಯನ್ನು ಜನರ ಬಂದು ಇಡಲಿಕ್ಕೆ ಪಕ್ಷ ಒಗ್ಗಟ್ಟಾಗಿ ಕೆಲಸ ಮಾಡೋದು ಒಳಿತು ಅನ್ನೋದು ನನ್ನ ಭಾವನೆ. ರಾಜ್ಯ ಬಿಜೆಪಿಯಲ್ಲಿ ಒಂದ್ ಕಡೆ ಜನಾರ್ದನ ರೆಡ್ಡಿ ಶ್ರೀರಾಮುಲು ಅವರ ಬಡದಾಟ ಬಹಿರಂಗವಾಗೋಯಿತು. ಎಲ್ಲವೂ ಸರಿ ಆಯ್ತಾ ಅದಾದ ಬಳಿಕ ಬಿಜೆಪಿಯಲ್ಲಿ ಅಂತ ನೀವು ಕೇಳಿದ್ರೆ ಇಲ್ಲ, ಮನೆಯೊಂದು ಮೂರು ಬಾಗಿಲು ಹಾಗೆ ಇದೆ. ಬಣ ಬಡಿದಾಟ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಎಷ್ಟೇ ಟೀಮ್ ಆಗ್ತಾ ಇದೆ ಅಂದ್ರೆ ದಿನಕ್ಕೊಂದೊಂದು ರೀತಿಯ ಟೀಮ್ಗಳು ಬಿಜೆಪಿ ಪಾಳಿದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಎರಡು ಬಣಗಳ ನಡುವೆ ಸಂಧಾನಕ್ಕೆ ಈಗ ಸ್ವತಃ ಹೈಕಮಾಂಡ್ ಎಂಟ್ರಿ ಆಗುತ್ತಂತೆ. ಯತ್ನಾಳ್ ವಿಜಯೇಂದ್ರ ಒಟ್ಟಿಗೆ ಕೂರಿಸಿ ಸಂಧಾನಕ್ಕೆ ವರಿಷ್ಠರು ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ಕಾರಣ ಇದು ಮೊದಲ ಪ್ರಯತ್ನನ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅಲ್ಲ, ಬಹುತೇಕ ಸಲ ಹೈಕಮಾಂಡ್ ಈ
ವೈಮನಸ್ಸಿಗೆ ಮದ್ದು ಅರಿಯೋದಕ್ಕೆ ಮುಂದಾದಾಗ್ಲೆಲ್ಲ ಅಲ್ಲಿ ಓಕೆ ಸರ್ ನಾವು ಬಹಿರಂಗ ಹೇಳಿಕೆ ಕೊಡಲ್ಲ ಅಂತ ಹೇಳಿ ಬಂದಂತಹ ಯತ್ನಾಳ್ ಅವರು ವಾಪಸ್ ತಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಂತೆ ಫುಲ್ ಆಕ್ಟಿವ್ ಆಗ್ಬಿಡ್ತಾರೆ. ಮತ್ತೆ ಬಹಿರಂಗ ಹೇಳಿಕೆಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ರೆಬಲ್ ಟೀಮ್ ಅನ್ನ ತನ್ನಿಸೋದಕ್ಕೆ ವರಿಷ್ಠರಿಗೆ ಸಾಧ್ಯನಾ ಗೊತ್ತಿಲ್ಲ, ಇದೆಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ. ಪಕ್ಷದಲ್ಲಿ ನಡೀತಿರ್ತಕ್ಕಂಥ ವಿದ್ಯಮಾನಗಳು ಪಕ್ಷದ ಬೆಳವಣಿಗೆಗೆ ಪೂರಕವಲ್ಲ ಅನ್ನುವಂಥದ್ದು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನನ್ನ ಭಾವನೆ. ಸಾಧ್ಯವಾದಷ್ಟು ಬೇಗನೆ ರಾಷ್ಟ್ರೀಯ ವರಿಷ್ಠ ಮಂಡಳಿ ಎರಡೂ ಬಣಗಳನ್ನು ಕೂಡಿಸಿ ಒಂದು ಸಂಧಾನವನ್ನು ಏರ್ಪಡಿಸಿ, ಈ ಸರ್ಕಾರದಲ್ಲಿ ಸಾಕಷ್ಟು ಲೋಪದೋಷಗಳಿವೆ, ಯಶಸ್ವಿಯಾಗಿ ಅವುಗಳ ಬಗ್ಗೆ ಗಮನ ಸೆಳೆದು ಸರ್ಕಾರದ ವೈಫಲ್ಯತೆಯನ್ನು ಜನರ ಬಂದು ಇಡಲಿಕ್ಕೆ ಪಕ್ಷ ಒಗ್ಗಟ್ಟಾಗಿ ಕೆಲಸ ಮಾಡೋದು ಒಳಿತು ಅನ್ನೋದು ನನ್ನ ಭಾವನೆ. ಇತ್ತೀಚಿನ ದಿನಮಾನಗಳಲ್ಲಿ ಪಕ್ಷದಲ್ಲಿ ನಡೀತಿರ್ತಕ್ಕಂಥ ವಿದ್ಯಮಾನಗಳು ಪಕ್ಷದ ಬೆಳವಣಿಗೆಗೆ ಪೂರಕವಲ್ಲ ಅನ್ನುವಂಥದ್ದು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನನ್ನ ಭಾವನೆ. ಸಾಧ್ಯವಾದಷ್ಟು ಬೇಗನೆ ರಾಷ್ಟ್ರೀಯ ವರಿಷ್ಠ ಮಂಡಳಿ ಎರಡೂ ಬಣಗಳನ್ನು ಕೂಡಿಸಿ ಒಂದು ಸಂಧಾನವನ್ನು ಏರ್ಪಡಿಸಿ, ಈ ಸರ್ಕಾರದಲ್ಲಿ ಸಾಕಷ್ಟು ಲೋಪದೋಷಗಳಿವೆ, ಯಶಸ್ವಿಯಾಗಿ ಅವುಗಳ ಬಗ್ಗೆ ಗಮನ ಸೆಳೆದು ಸರ್ಕಾರದ ವೈಫಲ್ಯತೆಯನ್ನು ಜನರ ಬಂದು ಇಡಲಿಕ್ಕೆ ಪಕ್ಷ ಒಗ್ಗಟ್ಟಾಗಿ ಕೆಲಸ ಮಾಡೋದು ಒಳಿತು ಅನ್ನೋದು ನನ್ನ ಭಾವನೆ. ರಾಜ್ಯ ಬಿಜೆಪಿಯಲ್ಲಿ ಒಂದ್ ಕಡೆ ಜನಾರ್ದನ ರೆಡ್ಡಿ ಶ್ರೀರಾಮುಲು ಅವರ ಬಡದಾಟ ಬಹಿರಂಗವಾಗಿ ಹೋಯಿತು. ಎಲ್ಲವೂ ಸರಿ ಆಯ್ತಾ ಅದಾದ ಬಳಿಕ ಬಿಜೆಪಿಯಲ್ಲಿ ಅಂತ ನೀವು ಕೇಳಿದ್ರೆ ಇಲ್ಲ, ಮನೆಯೊಂದು ಮೂರು ಬಾಗಿಲು ಹಾಗೇ ಇದೆ. ಬಣ ಬಡಿದಾಟ ದಿನೇ ದಿನೇ ತಾರಕಕ್ಕೆ ಏರ್ತಾ ಇದೆ. ಎಷ್ಟೇ ಟೀಮ್ ಆಗ್ತಾ ಇದೆ ಅಂದ್ರೆ ದಿನಕ್ಕೊಂದೊಂದು ರೀತಿಯ ಟೀಮ್ಗಳು ಬಿಜೆಪಿ ಪಾಳಿದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಎರಡು ಬಣಗಳ ನಡುವೆ ಸಂಧಾನಕ್ಕೆ ಈಗ ಸ್ವತಃ ಹೈಕಮಾಂಡ್ ಎಂಟ್ರಿ ಆಗುತ್ತಂತೆ. ಯತ್ನಾಳ್ ವಿಜಯೇಂದ್ರ ಒಟ್ಟಿಗೆ ಕೂರಿಸಿ ಸಂಧಾನಕ್ಕೆ ವರಿಷ್ಠರು ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ಕಾರಣ ಇದು ಮೊದಲ ಪ್ರಯತ್ನನ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅಲ್ಲ, ಬಹುತೇಕ ಸಲ ಹೈಕಮಾಂಡ್ ಈ ವೈಮನಸ್ಸಿಗೆ ಮದ್ದು ಅರಿಯೋದಕ್ಕೆ ಮುಂದಾದಾಗ್ಲೆಲ್ಲ ಅಲ್ಲಿ ಓಕೆ ಸರ್ ನಾವು ಬಹಿರಂಗ ಹೇಳಿಕೆ ಕೊಡಲ್ಲ ಅಂತ ಹೇಳಿ ಬಂದಂತಹ ಯತ್ನಾಳ್ ಅವರು ವಾಪಸ್ ತಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಂತೆ ಫುಲ್ ಆಕ್ಟಿವ್ ಆಗ್ಬಿಡ್ತಾರೆ. ಮತ್ತೆ ಬಹಿರಂಗ ಹೇಳಿಕೆಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ರೆಬಲ್ ಟೀಮ್ ಅನ್ನ ತನ್ನಿಸೋದಕ್ಕೆ ವರಿಷ್ಠರಿಗೆ ಸಾಧ್ಯನಾ ಗೊತ್ತಿಲ್ಲ, ಇದೆಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ. ಪಕ್ಷದಲ್ಲಿ ನಡೀತಿರ್ತಕ್ಕಂಥ ವಿದ್ಯಮಾನಗಳು ಪಕ್ಷದ ಬೆಳವಣಿಗೆಗೆ ಪೂರಕವಲ್ಲ ಅನ್ನುವಂಥದ್ದು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನನ್ನ ಭಾವನೆ. ಸಾಧ್ಯವಾದಷ್ಟು ಬೇಗನೆ ರಾಷ್ಟ್ರೀಯ ವರಿಷ್ಠ ಮಂಡಳಿ ಎರಡೂ ಬಣಗಳನ್ನು ಕೂಡಿಸಿ ಒಂದು ಸಂಧಾನವನ್ನು ಏರ್ಪಡಿಸಿ, ಈ ಸರ್ಕಾರದಲ್ಲಿ ಸಾಕಷ್ಟು ಲೋಪದೋಷಗಳಿವೆ, ಯಶಸ್ವಿಯಾಗಿ ಅವುಗಳ ಬಗ್ಗೆ ಗಮನ ಸೆಳೆದು ಸರ್ಕಾರದ ವೈಫಲ್ಯತೆಯನ್ನು ಜನರ ಬಂದು ಇಡಲಿಕ್ಕೆ ಪಕ್ಷ ಒಗ್ಗಟ್ಟಾಗಿ ಕೆಲಸ ಮಾಡೋದು ಒಳಿತು ಅನ್ನೋದು ನನ್ನ ಭಾವನೆ. ಇತ್ತೀಚಿನ ದಿನಮಾನಗಳಲ್ಲಿ ಪಕ್ಷದಲ್ಲಿ ನಡೀತಿರ್ತಕ್ಕಂಥ ವಿದ್ಯಮಾನಗಳು ಪಕ್ಷದ ಬೆಳವಣಿಗೆಗೆ ಪೂರಕವಲ್ಲ ಅನ್ನುವಂಥದ್ದು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನನ್ನ ಭಾವನೆ. ಸಾಧ್ಯವಾದಷ್ಟು ಬೇಗನೆ ರಾಷ್ಟ್ರೀಯ ವರಿಷ್ಠ ಮಂಡಳಿ ಎರಡೂ ಬಣಗಳನ್ನು ಕೂಡಿಸಿ ಒಂದು ಸಂಧಾನವನ್ನು ಏರ್ಪಡಿಸಿ, ಈ ಸರ್ಕಾರದಲ್ಲಿ ಸಾಕಷ್ಟು ಲೋಪದೋಷಗಳಿವೆ, ಯಶಸ್ವಿಯಾಗಿ ಅವುಗಳ ಬಗ್ಗೆ ಗಮನ ಸೆಳೆದು ಸರ್ಕಾರದ ವೈಫಲ್ಯತೆಯನ್ನು ಜನರ ಬಂದು ಇಡಲಿಕ್ಕೆ ಪಕ್ಷ ಒಗ್ಗಟ್ಟಾಗಿ ಕೆಲಸ ಮಾಡೋದು ಒಳಿತು ಅನ್ನೋದು ನನ್ನ ಭಾವನೆ.